ನಾಟಿ ಕೋಳಿ ಸಾರು ಮಾಡಿದ್ರಲ್ಲ ಆ ಲೇಡಿ ಶೆಫು ITC ಗಾರ್ಡನ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರು 5 ಸ್ಟಾರ್ ಹೋಟೆಲ್ ನೆನಪಿರ್ಲಿ 3 ವಿಜಿಲ್ ಕೂಗಿದ್ರೆ ನಾಟಿ ಕೋಳಿ ಸಾರು ನಮ್ಮ ರೆಡಿ ಆಗುತ್ತೆ ಸರ್. ಓಕೆ ಕ್ಲೀನ್ ಆಗಿ ಬೆಂದಿದೆ ಸರ್, ಪೀಸಸ್ ಬೆಂದಿದೆ. ಅದರಲ್ಲೇ ಎಲ್ಲ ಒಂದು ಆ ರೆಸಿಪಿಯ ಸಾರ ಅಡಗಿರ್ತದೆ. ಆ ಸಾರ ನೋಡೋ ಒಂದು ಟೈಮು ಸಾರಲ್ಲಿರ್ತದೆ. ಆಹಾ ಸಪ್ತಮಿ ಪ್ಯಾರಡೈಸ್. ನಮಸ್ಕಾರ ವೀಕ್ಷಕರೇ, ಸಂಪಂಗಿ ರಾಮನಗರ 8ನೇ ಕ್ರಾಸ್ ಬನ್ನಿ. ಸಪ್ತಮಿ ಪ್ಯಾರಡೈಸ್ ಅಂತ ಹೊಸ ಹೋಟ್ಲು ಅದ್ಭುತವಾಗಿದೆ ಅಂತ ಹೇಳಿದರೆ ನಮ್ಮ ಸಬ್ಸ್ಕ್ರೈಬರು ನಾಗರಾಜ್ ಅಂತ, ಅವರ ಒಂದು ಕೋರಿಕೆ ಮೇರೆಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಬಾಳೆ ಎಲೆ ಊಟ ಸಿಗುತ್ತೆ, ಅದರೊಟ್ಟಿಗೆ ನಾನ್ ವೆಜ್ ಪೇರಿಗೆ ನಾನ್ ವೆಜ್ ಸ್ಟಾರ್ಟರ್ಸ್. ಹಾಗಾಗಿ ನಾವು ಬಂದಿದ್ದೀವಿ. ಅದು ಯಾವ ರೆಸಿಪಿ ಮಾಡಿ ತೋರಿಸ್ತಾರೆ ಅವ್ರನ್ನೇ ಕೇಳೋಣ, ಮಾಲೀಕೊಟ್ಟಿಗೆ ಮಾತಾಡೋಣ. ಸಪ್ತಮಿ ಪ್ಯಾರಡೈಸ್, ಸಂಪಂಗಿ ರಾಮನಗರ, ಬನ್ನಿ. ವೀಕ್ಷಕರೇ, ಸಪ್ತಮಿ ಪ್ಯಾರಡೈಸ್ ಒಳಗಡೆ ಬಂದಿದ್ದೀವಿ. ನೋಡಿ ಎಷ್ಟು ಅದ್ಭುತವಾದ ಒಂದು ನಾಟಿ ಶೈಲಿಯ ರೆಸ್ಟೋರೆಂಟ್ ಏನು ನೀವು. ಸರ್ ನಮಸ್ಕಾರ. ಸರ್ ನಮ್ಮೊಟ್ಟಿಗೆ ಪ್ರಸಾದ್ ಅವರು ಇದ್ದಾರೆ, ಹಾಗೆ ವಾಸುದೇವ್ ಅವರು. ನಮಸ್ಕಾರ ಸರ್. ಸೊ ಪ್ರಸಾದ್ ಅವ್ರಿಗೆ ಕೇಳ್ಬಿಡೋಣ ಸರ್, ಏನು ಕಾನ್ಸೆಪ್ಟ್ ಇದು ಇಷ್ಟು ಅದ್ಭುತವಾಗಿ ಈ ಏರಿಯಾದಲ್ಲಿ ಒಂದು ಪ್ಯಾರಡೈಸ್ ಹೋಟ್ಲು? ನಮ್ದು ಬಿರಿಯಾನಿ ಪ್ಯಾರಡೈಸ್ ಅಂತ 10 ವರ್ಷಕ್ಕೆ ಮುಂಚೆ ಓಪನ್ ಮಾಡಿ, ಅಲ್ಲಿ ಬಿರಿಯಾನಿ ಮತ್ತು ನಾನ್ ವೆಜ್ ಖಾದ್ಯಗಳು ಡಿಶಸ್. ಅಲ್ಲಿ ಬರೋರು ಎಲ್ಲರೂ ನಮಗೆ ದಿನ ಬಿರಿಯಾನಿ ತಿನ್ನಕ್ ಆಗಲ್ಲ, ಒಂದು ವೆಜ್ ಮೀಲ್ಸ್ ತರ ಓಪನ್ ಮಾಡಿ, ಇದು ಎಲ್ಲೂ ಇಲ್ಲಿ ಬಾಳೆ ಎಲೆ ಊಟ ಇಲ್ಲ ಇದ್ರೂ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಲಿಸ್ಕೊಂಡ್ರೆ 300, 400, 500 ರೂಪಾಯಿವರೆಗೂ ಒಬ್ಬರು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ನೀವು ಬಾಳೆ ಎಲೆ ಊಟ ವೆಜ್, ಅದ್ರ ಜೊತೆ ಬೇಕಾದ್ರೆ ನಾನ್ ವೆಜ್ ಅಂತ ಕಸ್ಟಮರ್ ಸಜೆಷನ್ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ನೋಡಿ. ಸೊ ಅವರ ಒಂದು ಇದ್ರ ಮೇಲೆ ನಾವು ಸಪ್ತಮಿ ಪ್ಯಾರಡೈಸ್ ಅಂತ ಹೋಟ್ಲ್ ಓಪನ್ ಮಾಡಿದ್ವಿ. ಮುಂದೆ 2-3 ಬ್ರಾಂಚ್ ಮಾಡೋ ಯೋಜನೆ ಇದೆ. ಅದು ಸಪ್ತಮಿ ಅನ್ನೋ ಹೆಸರಲ್ಲೇ ಬ್ರ್ಯಾಂಡ್ ಆಗುತ್ತೆ. ನಾರ್ಮಲಿ ನಾವು ಈ ರೆಸಿಡೆನ್ಸಿ ರೋಡ್ ಅಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಸಿಗುತ್ತೆ. ಇದೇ ನಿಮ್ಮ ಕಾನ್ಸೆಪ್ಟೇ ಇರುತ್ತೆ, ಸ್ಟೈಲಲ್ಲಿ ಒಂದು ಬಾಳೆ ಎಲೆ ಊಟ ಸಿಗುತ್ತೆ. ಸರ್ ಅಲ್ಲಿ ಕೊಡ್ತಿರೋ ಬಾಳೆ ಎಲೆ ಊಟದಲ್ಲಿರೋ ಒಂದು ಐಟಮ್ಸು ಅದರಷ್ಟೇ ಇರುತ್ತೆ ಇಲ್ಲಿ ಕೂಡ? ಇಲ್ಲೂ ಅದರಷ್ಟೇ ಇದೆ. ಹೌದಾ? ಅದರಷ್ಟೇ ಇರುತ್ತೆ, ಕ್ವಾಲಿಟಿ ಇನ್ನೂ ಹೆಚ್ಚಾಗಿರುತ್ತೆ. ಇನ್ನೂ ಹೆಚ್ಚಾಗಿರುತ್ತೆ, ಬಟ್ ಪ್ರೈಸ್ ಮಾತ್ರ ಕಡಿಮೆ ಇರುತ್ತೆ. ಪ್ರೈಸ್ ಮಾತ್ರ ರೀಸನಬಲ್. ಚೆನ್ನಾಗಿ ಒಂದು ಜನ ಇಷ್ಟಪಡ್ತಾ ಇರೋದು ಅಂದ್ರೆ ಎಲ್ಲೂ ಸಿಗಲ್ಲ, ಸಿಕ್ಕಿದ್ರು ಅದು ಅಷ್ಟು ಕ್ವಾಲಿಟಿ ಅಥವಾ ಅಷ್ಟು ಟೇಸ್ಟ್ ಇರಲ್ಲ. ಅದು ನಾಟಿ ಕೋಳಿ. ಕರೆಕ್ಟ್. ಆ ನಾಟಿ ಕೋಳಿ ಸಾರು ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ವಿ, ಅಥವಾ ನಮ್ಮ ಮನೇಲಿ ಮಾಡ್ದಂಗೆ ಮಾಡಿದೀವಿ. ಅದು ಜನಕ್ಕೆ ಲೈಕ್ ಆಗಿದೆ. ಸರ್ ನಿಮ್ಮ ಮನೇಲಿ ಮಾಡ್ದಂಗೆ ಮಾಡಿದ್ರೆ ಅಂದ್ರೆ ಅದು ಏನು ಸ್ಪೆಷಲ್? ಈ ಕಬ್ಬನ್ಪೇಟೆ ಭಾಗ ಇಲ್ಲ ನಾಟಿ ಕೋಳಿ ಈ ಬಿರಿಯಾನಿ ಅನ್ನೋದು, ಅದರಲ್ಲೂ ದೊಣ್ಣೆ ಪಲಾವ್ ಬಿರಿಯಾನಿ ಅನ್ನೋ ಸ್ಟಾರ್ಟ್ ಆಗಿದೆ ಕಬ್ಬನ್ಪೇಟೆ ಭಾಗದಲ್ಲಿ. ಹೌದು. ನಮ್ಮ ಮೂಲತಃ ನಾವು ಕಬ್ಬನ್ಪೇಟೆ. ಸೊ ಅಲ್ಲಿ ಮನೆಯಲ್ಲಿ ಮಾಡೋಂಥ ದೇವಾಂಗ ಶೈಲಿಯ ನಾಟಿ ಕೋಳಿ ಸಾರು ಹೇಗಿದೆ ಅದು ನಾವಿಲ್ಲಿ ಹೋಟ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ತುಂಬ ಜನಕ್ಕೆ ಲೈಕ್ ಆಗಿದೆ. ಆಮೇಲೆ ಮೊದಲನೇ ದಿನ ಓಪನಿಂಗ್ ದಿನ ಬಂದವರು ವಿತೌಟ್ ಫೇಲ್, ಇವಾಗ 4ನೇ ವಾರ ನಡೀತಾ ಇದೆ, ವಿತೌಟ್ ಫೇಲ್ ಬಂದು ಪ್ರತಿದಿನ ಊಟ ಮಾಡ್ತಾ ಇದೆ. ಹಾಗಾದ್ರೆ ನಾವು ಹೇಳೋಣ ವೀಕ್ಷಕರಿಗೆ, ಇದು ಕಬ್ಬನ್ಪೇಟೆಯ ದೇವಾಂಗ ಶೈಲಿಯ ಒಂದು ಹೋಟೆಲ್. ಹೌದು, ಅದೇ ತರ ರೆಸಿಪಿಗಳು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಕಬ್ಬನ್ಪೇಟೆಯಲ್ಲೇ, ಮೂಲ ನಮ್ದು ನೇಕಾರಿಕೆ ಕಸಬು. ಇವತ್ತು ವೀಕ್ಷಕರಿಗೆ ನಿಮ್ಮ ಕಬ್ಬನ್ಪೇಟೆಯ ಬಳುವಳಿ ಅಂದ್ರೆ ಕಬ್ಬನ್ಪೇಟೆಯ ದೇವಾಂಗ ಶೈಲಿಯ ಒಂದು ರೆಸಿಪಿ ಸರ್ ಯಾವ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ? ನಾಟಿ ಕೋಳಿ ಸಾರು. ನಮ್ಮ ಮನಸ್ಸಲ್ಲಿ ಇದ್ದಿದ್ದವ್ರು ಹಂಗೆ ಬಾಯಲ್ಲಿ ಹೇಳ್ಬಿಟ್ರು, ನಾಟಿ ಕೋಳಿ ಸಾರು ನಿಮ್ಗೋಸ್ಕರ ನೋಡ್ಬಿಡೋಣ ಸರ್. ಓಕೆ ಬನ್ನಿ ಸರ್. ಪಾರ್ವತಿ ಅಂತ. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಪಾರ್ವತಿ ಅಂತ ಸರ್. ನಾವು ದೇವಾಂಗ ಮನೆ ಅಡಿಗೆ ಶೈಲಿಯಲ್ಲಿ ರುಚಿಯಾಗಿ ನೋಡಿಸ್ತಾ ಇದ್ದೀವಿ. ಇವತ್ತು ನಮಗೆ ಮಾಡ್ತಿರೋದು ನಾಟಿ ಕೋಳಿ ಸಾರು ಸರ್. ಅದಕ್ಕೆ ಎಷ್ಟು ಕೆಜಿ ಕೋಳಿ ಇಟ್ಕೊಂಡಿದ್ದೀರಾ? 1 kg. 1 ಕೆಜಿ ಇದು ಬಂದ್ಬಿಟ್ಟು ನಾಟಿ ಕೋಳಿ ಅಲ್ಲ ಸರ್? ಇದು ನಾಟಿ ಕೋಳಿ. ನಾಟಿ ಕೋಳಿ 1 ಕೆಜಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಏನೇನು ಬೇಕು ಸರ್? ಇದಕ್ಕೆ ಟೋಟಲ್ ಐಟಮ್ಸ್ ರುಬ್ಬೋದಕ್ಕೆ ಸರ್. ರುಬ್ಬೋದಕ್ಕೆ ಇದು ಈರುಳ್ಳಿ ಫ್ರೈ. ಎಷ್ಟು ಈರುಳ್ಳಿ ಅದು ಸರ್? ನಾವು 1 ಬಟ್ಲಷ್ಟು ಈರುಳ್ಳಿ ತಗೊಂಡಿದೀವಿ, ದಪ್ಪ ಈರುಳ್ಳಿ. ಲವಂಗ 15, ಚಕ್ಕೆ ಒಂದಿಷ್ಟು, ಅರ್ಶಿನ 1-2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನು ಧನಿಯಾ ಪೌಡರು, 3 ಸ್ಪೂನು ಅಚ್ಚು ಖಾರದ ಪೌಡರು, ಒಂದಿಷ್ಟು ಕೊತ್ತಿಮೀರಿ, 1 ಬಟ್ಲಷ್ಟು ಕೊಬ್ಬರಿ ತಗೊಂಡಿದೀನಿ ಸರ್. ತುರ್ಜಿ ಕೊಬ್ಬರಿ ತಗೊಂಡಿದೀನಿ. ಓಕೆ, ಇದೆಲ್ಲ ರುಬ್ಬೋದಕ್ಕೆ ಆಯ್ತು. ಇದೆಲ್ಲ ಮಿಕ್ಸ್ ಮಾಡಿ ರುಬ್ಬೋದಕ್ಕೆ ಹಾಕ್ತೀನಿ ಸರ್. ಆಮೇಲೆ
ರುಬ್ಬೋದಕ್ಕೆ ಹಾಕಿದ್ಮೇಲೆ ಇದೆಲ್ಲ ಕುಕ್ಕರ್ಗೆ ಹಾಕೋದಕ್ಕೋಸ್ಕರ ಇಟ್ಕೊಂಡಿದೀವಿ ಸರ್ ನಾವು. ಏನ್ ಇಟ್ಕೊಂಡಿದ್ದೀರಾ ಸರ್ ನಾವು ಫಸ್ಟ್ ಅರಿಶಿನ, ಉಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದಿಷ್ಟು ಪುದೀನ, ಒಂದಿಷ್ಟು ಕೊತ್ತಿಮೀರಿ. ಚಿಕನ್ ಹಾಕಿದ್ಮೇಲೆ ಆಮೇಲೆ ಹಾಕ್ತೀನಿ ಸರ್. ಚಿಕನ್ ಹಾಕಿದ್ಮೇಲೆ ಆಮೇಲೆ ಇದನ್ನೆಲ್ಲ ಹಾಕ್ತೀರಾ. ಓಕೆ, ಸೊ ಈಗ ನಾಟಿ ಕೋಳಿ ಸಾರು ಶುರು ಮಾಡೋಣ ಸರ್. ಈಗ ನೋಡಿದ್ರಲ್ಲ ರುಬ್ಬೋ ಐಟಮ್ ಎಲ್ಲ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ತಾ ಇದೀನಿ. ಈಗ ಚೆಕ್ ಮಾಡಿ ಸರ್. ಫಸ್ಟ್ ಸ್ಟವ್ ಹಚ್ಕೊಂಡಿದೀನಿ, ಎಣ್ಣೆ ಹಾಕ್ತಾ ಇದೀನಿ. 150 ಗ್ರಾಮ್ 150 ml ಸರ್ ಎಣ್ಣೆ ಹಾಕಿದ್ರಾ? ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸರ್ ಪುದೀನ, ಕೊತ್ತಿಮೀರಿ 2 ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಹಾಕಿ ನೋಡಿ ಸರ್. ಪುದೀನ, ಕೊತ್ತಂಬರಿ ಸ್ವಲ್ಪ ತಿರುಗಿಸ್ಬೇಕು ಕೆಂಪು ಕಲರ್ ಬರೋವರೆಗೂ. 1 kg ಅಷ್ಟು ತಗೊಂಡಿದೀವಿ. ಈಗ ನಾಟಿ ಕೋಳಿ 1 kg ಹಾಕ್ತಾ ಇದೀನಿ ಕುಕ್ಕರ್ಗೆ. ನೋಡಿ ಸರ್. ಇದು ಆದ ನಂತರ ಅರಿಶಿನ ಹಾಕ್ಬೇಕು ಸ್ವಲ್ಪ. ಒಂದಿಷ್ಟು ಅರಿಶಿನ, ಆಮೇಲೆ 1-2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. 2 ಸ್ಪೂನು ಟೀ ಸ್ಪೂನು ಉಪ್ಪು ಸೇರಿಸಿ ಹಾಕ್ತಾ ಇದೀವಿ. ಉಪ್ಪು ಹಾಕ್ತಾ ಇದೀವಿ. ಈಗ ರುಬ್ಬಿದ್ದು ಮಸಾಲ ಹಾಕ್ತಾ ಇದೀವಿ. ಈಗ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಕುದಿಯೋಕೆ. ಒಂದು 5-10 ನಿಮಿಷ ಕುದಿಯೋಕೆ ಬಿಡಬೇಕು. ಈಗ ಕುದಿತಾ ಇದೆ, ಸ್ವಲ್ಪ ನೀರ್ ಹಾಕ್ಬೇಕು. ಸ್ವಲ್ಪ ನೀರ್ ಹಾಕಿದ್ರಿ ಒಂದ್ ಸರ್ತಿ ಹಿಂಗ್ ತಿರುಗಿಸ್ಬೇಕು ಸರ್. ತಿರುಗಿಸಾದ್ಮೇಲೆ ಕುಕ್ಕರ್ ಮುಚ್ಚಬೇಕು. ಕುಕ್ಕರ್ ಮುಚ್ಚಿ 3 ವಿಜಿಲ್ ಕೂಗ್ಬೇಕು. 3 ವಿಜಿಲ್ ಕೂಗಿದ್ರೆ ನಮ್ಮ ನಾಟಿ ಕೋಳಿ ಸಾರ್ ರೆಡಿ ಆಗುತ್ತೆ. 3 ವಿಜಿಲ್ ಕೂಗಿದ್ರೆ ನಾಟಿ ಕೋಳಿ ಸಾರ್ ನಮ್ಮ ರೆಡಿ ಆಗುತ್ತೆ ಸರ್. ಇದು ಎಸ್ ಆರ್ ನಗರಲ್ಲಿ ಇರೋದು. ಇದು ಹೋಟ್ಲು ತುಂಬಾ ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ತುಂಬಾ ನಮ್ಗೆ ಇವ್ರ ಹಳೆಯ ಕಾಲದಿಂದ ಪರಿಚಯ, ತುಂಬಾ ವರ್ಷದಿಂದ. ಕುಕ್ಕರ್ ಓಪನ್ ಮಾಡ್ತಾ ಇದೀನಿ ಸರ್. ನೋಡಿ, ಸೂಪರ್ ಕ್ಲೀನ್ ಆಗಿ ಬೆಂದಿದೆ ಸರ್, ಪೀಸಸ್ ಬೆಂದಿದೆ. ಓಕೆ ಸರ್, ಡಿಸರ್ಟ್ ಮಾಡ್ತಾ ಇದೀನಿ ನೋಡಿ ಸರ್. ಆಯ್ತಾ ಸರ್? ಇದು ನಮ್ಮ ನಾಟಿ ಕೋಳಿ ಸಾರ್ ರೆಡಿ ಸರ್. ಊಟ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸಾಂಬಾರು, ಆಮೇಲೆ ನಾನ್ ವೆಜ್ ಐಟಮ್ಸ್ಗಳೆಲ್ಲ ಒಳ್ಳೆ ಟೇಸ್ಟ್ಫುಲ್ ಆಗಿದೆ. ಇಲ್ಲಿ ಬಂದು ಸಲ ಟೇಸ್ಟ್ ನೋಡ್ಬೋದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ನೀಟಾಗಿ ಚಿಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲ ಊಟ ಚೆನ್ನಾಗಿದೆ. ನಾವು ಕರ್ನಾಟಕದವರು ಇದು ಭಾಳ ಒಳ್ಳೆ ಮುದ್ದೆ ಚೆನ್ನಾಗಿದೆ. ಸಾಂಬಾರು ಬೇಕು, ಸಾಂಬಾರು ಎಲ್ಲ ಕ್ಲೀನ್ ಟೇಸ್ಟ್ ಇದೆ. ಉತ್ತರ ಕರ್ನಾಟಕ ಯಾವ ಊರು? ನಮ್ದು ಬಾಗಲಕೋಟೆ. ನಾಟಿ ಕೋಳಿ ಸಾರು ಮುತ್ತೆ ಬಂದಿದೆ. ಕುಡಿಯೋದಕ್ಕೆ ನಾಟಿ ಕೋಳಿ ಸಾರು ಕೊಟ್ಟರೆ ವಾಸುದೇವ್ ಸರ್ ಹೇಳ್ತಾ ಇದ್ದಾರೆ, 1 ಡ್ರಾಪ್ ಲಿಂಬೆಹಣ್ಣು ಹಾಕೊಂಡು ಕುಡಿಬೇಕಂತೆ. ಯಾವುದು? ನಾಟಿ ಕೋಳಿ ಸಾರು ಬಿಡಲೇಬಾರ್ದಂತೆ. ಕಲರ್ ಹಾಕದೇ ಇರೋ ಪೆಪ್ಪರ್ ಕಬಾಬು. ನೋಡಿ, ಜ್ಯೂಸಿ ಆಗಿದೆ. ಇದರ ಬಗ್ಗೆ ಬಹಳ ಕುತೂಹಲ ನನಗೆ. ನೋಡಿ, ನಾಟಿ ಕೋಳಿ ಪಕ್ಕ ಇದು ಒಂದು ಕಬ್ಬನ್ಪೇಟೆ ಶೈಲಿ ಅಂತೆ. ಒಂದು ಕಬ್ಬನ್ಪೇಟೆಯ ದೇವಾಂಗ ಶೈಲಿಯ ರೆಸಿಪಿ ಅಂದರು ನಾಟಿ ಕೋಳಿ ಸಾರು. ಸಪ್ತಮಿ ಪ್ಯಾರಡೈಸ್ ಸಂಪಂಗಿ ರಾಮನಗರದಲ್ಲಿ ಇವತ್ತು ನನ್ನ ಒಂದು ಮುದ್ದೆ ಕೊಟ್ಟಿದ್ದಾರೆ. ಸ್ವಲ್ಪ ನಾಟಿ ಕೋಳಿ ತೊಗೊಂಡೆ, ಸ್ವಲ್ಪ ಮುದ್ದೆ ತೊಗೊಂಡು ಸಾಫ್ಟ್ ರೀ ಮುದ್ದೆ. ಬಾಬಾ ಅಷ್ಟು ಆ ಶೇರ್ವಾದೆ ಮೇನ್. ಅದರಲ್ಲೇ ಎಲ್ಲ ಒಂದು ಆ ರೆಸಿಪಿಯ ಸಾರ ಅಡಗಿರ್ತದೆ. ಆ ಸಾರ ನೋಡೋ ಒಂದು ಟೈಮು ಸಾರಲ್ಲಿರ್ತದೆ. ಮಸ್ತ್, ಅತೀ ಉತ್ತಮ, 2 ಮಾತಿಲ್ಲ. ಅದ್ಭುತವಾದ ಒಂದು ಸಾರು. ಇದನ್ನು ನೀವು ಸವಿಬೇಕಂದ್ರೆ ಬರಲೇಬೇಕು. ಸಂಪಂಗಿ ರಾಮನಗರ 8 ಕ್ರಾಸು ಸಪ್ತಮಿ ಪ್ಯಾರಡೈಸ್ ಅಂತ ಬರಲೇಬೇಕು. ಯಾಕಂದರೆ
ಸಾರಲ್ಲಿ ಅವ್ರು ಆವಾಗಲೇ ಹೇಳಿದ್ರು ಕಬ್ಬನ್ಪೇಟೆ ಶೈಲಿಯಲ್ಲಿ ಇರ್ತದೆ, ಪ್ಲಸ್ ದೇವಾಂಗ ಕಮ್ಯುನಿಟಿಯವರು ಒಂದು ಪೇಟೆಂಟ್ ಅಂದರೆ ಅವ್ರದ್ದೇ ಒಂದು ಶಾಪು ಈ ಒಂದು ರೆಸಿಪಿಯಲ್ಲಿ. ನೀವು ಆ ಸಾರು ಒಟ್ಟಿಗೆ ಒಂದೆರಡು ಪೀಸ್ ನಾಟಿ ಕೋಳಿನ ಹಾಗೆ ಸೇರಿಕೊಂಡು ಆಹಾ ನೋಡಿ, ನಾಟಿ ಕೋಳಿಯಲ್ಲಿರೋ ಮಜಾ ಎಲ್ಲೂ ಸಿಗಲ್ಲ. ಅದು ನೀವು ಸಾರು ಮಾಡ್ಕೊಂಡು ತಿಂದಾಗ ಅದು ಇಂಥ ಒಂದು ಶೆಫು ಸೂಪರ್ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾಟಿ ಕೋಳಿ ಸಾರು ಮಾಡಿದ್ರಲ್ಲ ಆ ಲೇಡಿ ಶೆಫು ITC ಗಾರ್ಡೇನಿಯಾದಲ್ಲಿ ಕೆಲಸ ಮಾಡ್ತಿದ್ರು, 5 ಸ್ಟಾರ್ ಹೋಟ್ಲಲ್ಲಿ. ನೆನಪಿರಲಿ, ನಾವು ಮಾತಾಡ್ತಾ ಅದನ್ನು ಬಹಿರಂಗ ಮಾಡಿದ್ರು, ಹೇಳಿದರು, ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಅದ್ಭುತವಾದ ರುಚಿ, 5 ಸ್ಟಾರ್ ರುಚಿ, ಕಬ್ಬನ್ಪೇಟೆ ರುಚಿ ಒಟ್ಟಿಗೆ ನೋಡಬೇಕು ಅಂದರೆ ಸಪ್ತಮಿ ಪ್ಯಾರಡೈಸ್, ಸಂಪಂಗಿ ರಾಮನಗರ 8 ಕ್ರಾಸಲ್ಲಿದೆ. ಗೂಗಲ್ ಲೊಕೇಶನ್ನು, ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ಮುಗಿಸೋಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಭಾಳ ಫೇಮಸ್ಸು, ಕಲರ್ಲೆಸ್ ಪೆಪ್ಪರ್ ಚಿಕನ್ ಕಬಾಬ್ ತಿನ್ನಲೇಬೇಕು ನೀವು. ಕಲರ್ ಇಲ್ಲದೇ ಪೆಪ್ಪರ್ದು ಆಹಾ, ಔಟ್ ಆಫ್ ದ ವರ್ಲ್ಡ್. ಇಲ್ಲಿ ಕ್ವಾಲಿಟಿಗೆ ಏನೂ ಕಮ್ಮಿ ಇಲ್ಲ, ಕ್ವಾಂಟಿಟಿಗೂ ಕಡಿಮೆ ಇಲ್ಲ. ಒಂದು 5 ಪೀಸ್ ಕೊಟ್ಟಿದ್ದಾರೆ. ಅದ್ಭುತವಾದ ಟೇಸ್ಟು. ಪೆಪ್ಪರ್ ಕಬಾಬು ಒಂದು ಮಸಾಲ ಯೂನಿಕ್ ಇದೆ. ಇದರ ರೆಸಿಪಿ ನೆಕ್ಸ್ಟ್ ತೋರಿಸ್ತೀವಿ ನಾವು. ಸರ್, ಚಿಕನ್ ಪೆಪ್ಪರ್ ಡ್ರೈ ಒಂದು ಕೊಟ್ಟಿದ್ದಾರೆ. ಹಾಗೆ ಒಂದು ಪೀಸ್ ಮೇಲೆ ಸ್ವಲ್ಪ ನಾನು ಲಿಂಬೆಹಣ್ಣು ಸೇರಿಸ್ಕೊಂಡೆ. ಬಿಡೋದೇ ಬೇಡ ನೋಡಿ, ಹಿಂಗಿದೆ, ಜ್ಯೂಸಿಯಾಗಿದೆ ರೀ. ಚಿಕನ್ ಪೆಪ್ಪರ್ ಡ್ರೈ ಒಂದು ಬಿಡೋದು ಯಾಕೆ, ಹಾಂ ನೋಡ್ಬಿಡೋಣ. ಆಹಾ, ಕೇಕು ಆಹಾ ಸಾಫ್ಟ್. ಮ್ಯಾರಿನೇಟೆಡ್ ಮಸಾಲ ಹಾಕಿರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಪೆಪ್ಪರು, ಆಮೇಲೆ ಪ್ರತಿಯೊಂದು ಮಸಾಲದ ಹದ ನಿಮ್ಮ ನಾಳೆ ಮೇಲೆ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗುತ್ತೆ ವಿತ್ ಒಳ್ಳೆ ಸಾಫ್ಟ್ ಚಿಕನ್ನು. ಮಿಸ್ ಮಾಡಬೇಡಿ, ಚಿಕನ್ ಪೆಪ್ಪರ್ ಡ್ರೈ ಅದ್ಭುತ. ಆಹಾ, ಶರ್ವ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ ರೀ, ಭಾಳ ಹೇಳ್ಯಾರೆ. ಆ ಶರ್ವ ಟೇಸ್ಟ್ ಮಾಡಿ ಅಂತ ಹೇಳ್ಯಾರೆ, ನೋಡ್ಬಿಡೋಣ. ಆಹಾ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಬಂದಿದ್ದು ಅನುಭವಿಸ್ಬೇಕು, ಅಷ್ಟು ಅದ್ಭುತವಾಗಿದೆ. ಆ ಸಾರು ಮಸಾಲ ಇದೆಯಲ್ಲ, ಗಂಟಲು ಇಳಿತದೆ ಲೈಟಾಗಿ, ಖಾರ ಪೆಪ್ಪರು, ಅದರದ್ದು ಒಂದು ಆ ಹದ ಮಿಸ್ ಮಾಡ್ಕೊಳ್ಳೇಬಾರ್ದು. ಆಹಾ, ಫುಲ್ಲು ಇದನ್ನೇ ಘಟ ಕುಡಿತಾರಂತೆ ಜನ, ಬಂದು ಕೇಳ್ಕೊಂಡು ಕುಡಿತಾರೆ. ವಿತ್ ಯಾವುದು ನಾಟಿ ಕೋಳಿ ಸಾರು, ಈ ಥರದ್ದು ಗ್ಲಾಸ್ಗಳು ಖಾಲಿ ಮಾಡ್ತಾರೆ. ನೀವು ಬಂದು ಖಾಲಿ ಮಾಡಿದ್ರೆ ಕಾಮೆಂಟ್ಸ್ ಹಾಕಿ. ಈಗ ಮಾಡಬೇಕಾಗಿಷ್ಟೇ, ಇನ್ನೂ ಒಳ್ಳೊಳ್ಳೆ ಎಪಿಸೋಡ್ ಬರ್ತವೆ. ಇದು ನೆಕ್ಸ್ಟ್ ಎಪಿಸೋಡ್ ಏನಂತ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಮುಗಿಸ್ಬಿಡ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.